ಕೆನಡಾದಲ್ಲಿ ದುಷ್ಕರ್ಮಿಗಳ ಗುಂಡೇಟಿಗೆ ಕನ್ನಡಿಗ ಬಲಿಯಾಗಿದ್ದಾರೆ. ಕೆನಡಾದ ವುಡ್ಬೈನ್ ಪ್ಲಾಜಾದಲ್ಲಿ ಕನ್ನಡಿಗ ಸಾವನ್ನಪ್ಪಿರುವಂತದ್ದು. 37 ವರ್ಷದ ಚಂದನ್ ಕುಮಾರ್ ಮೃತಪಟ್ಟಂತ ಕನ್ನಡಿಗ. ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ಇದ್ರು. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರು. ದುಷ್ಕರ್ಮಿಗಳ ಗುಂಡೇಟಿಗೆ ಕನ್ನಡಿಗ ಬಲಿಯಾಗಿದ್ದ 37 ವರ್ಷದ ಚಂದನ್ ಕುಮಾರ್ ನೆಲಮಂಗಲ ಮೂಲದವರು. ಕೆನಡಾದ ಟೊರೆಂಟೊದಲ್ಲಿ ಫೈರಿಂಗ್ ಆಗಿದೆ ಇವ್ರ ಮೇಲೆ. ನೆಲಮಂಗಲ ಮೂಲದ ಚಂದನ್ ಕುಮಾರ್ ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸವಾಗಿದ್ದರು. ಕಳೆದ 6 ವರ್ಷಗಳಿಂದ ಅಲ್ಲೇ ಮನೆ ಮಾಡಿಕೊಂಡಿದ್ರು. ವುಡ್ಬೈನ್ ಪ್ಲಾಜಾದಲ್ಲಿ ಪಾರ್ಕಿಂಗ್ನಲ್ಲಿ ಈ ಘಟನೆ ನಡೆದಿದೆ. ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಸದ್ಯಕ್ಕೆ ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಟಾರ್ಗೆಟ್ ಮಾಡಿನೇ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ, ಶಂಕೆ ಈಗ ಮೂಡ್ತಾ ಇದೆ. ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸವಾಗಿದ್ದರು ಚಂದನ್. ಈ ವಿಚಾರ ಅವರ ಮನೆಯವರಿಗೆ ಗೊತ್ತಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಪಾರ್ಕಿಂಗ್ ಲಾಟ್ನಲ್ಲಿ ಇದ್ದಂಥ ಚಂದನ್ ಕುಮಾರ್ ಅವರ ಮೇಲೆ ಏಕಾಏಕಿ ಫೈರಿಂಗ್ ಆಗಿದೆ. ಟಾರ್ಗೆಟ್ ಮಾಡಿನೇ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಮೂಡಿದೆ. ಕೊಲೆಯಾಗಿರುವಂತಹ ಕನ್ನಡಿಗ ಚಂದನ್ ಕುಮಾರ್ ಅವರ ಫೋಟೋ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಮೃತದೇಹ ಬಿದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಕಷ್ಟದಿಂದನೂ ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ. ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ. ಎಲ್ಲರನ್ನು ಚೆನ್ನಾಗಿ ಹೊಂದ್ಕೊಂಡು ಮಾಡಿಕೊಂಡು ಕಷ್ಟ ಸುಖ ಆಯಿತು, ಜನರಲ್ ನಾಲೆಡ್ಜ್ ಆಯಿತು, ಪ್ರತಿಯೊಂದರಲ್ಲೂ ಮುಂದಿದ್ದ ಅವನು. ಏನು ಜನಸೇವೆ ಇದೆಲ್ಲ ಭಾಳ ಇತ್ತು ಅವನಿಗೆ. ಇಲ್ಲ ಇಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು ಅವನಿಗೆ. ಅಂದ್ರೆ ಒಂದು 6 ಮಂತ್ಸ್ ಬ್ಯಾಕ್. ಆಗಿಂದನೂ ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ. ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ. ಎಲ್ಲರನ್ನು ಚೆನ್ನಾಗಿ ಹೊಂದ್ಕೊಂಡು ಮಾಡ್ಕೊಂಡು. ಸರ್, ರಾತ್ರಿ 8 ಗಂಟೆಗೆ ಕಾಲ್ ಮಾಡಿದ್ರು. ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಆಗಿದೆ ಅಂದ್ರೆ ಏನೂ ಅರ್ಥ ಆಗಲಿಲ್ಲ. ರಾತ್ರಿ 10:15 ಕಾಲ್ ಮಾಡಿ ಏನೋ ಪ್ರಾಬ್ಲಮ್ ಆಗಿದೆ, ಬೇಗ ಮನೆ ಹತ್ರ ಬನ್ನಿ ಅಂತ ಅಂದ್ರು. ನಾವು ಚಂದನ್ ಬ್ರದರ್ ಮಾತಾಡ್ತಾ ಇರೋದು ನಾನು. ಎಲ್ಲ ಬಂದ್ರೆ ಹಿಂಗೆ ಶೂಟ್ಔಟ್ ಆಗಿದೆ ಅಂತ, ಡೆತ್ ಆಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಟ್ರು ಅಂತ ಅಂದ್ರು. ಆಮೇಲೆ ಮಿಡ್ ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿ, ಅಲ್ಲಿ ಟೊರೊಂಟೊಯಿಂದ ಅವ್ನ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವರು ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಅದೇ ಇವಾಗ ಮಿಡ್ ಆಗಿರೋದ್ರಿಂದ ನಾವೇನು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಅವನು ಕೆಲಸ ಮಾಡ್ತಾರೋ ಅಲ್ಲಿ ಇವಾಗ ಅಲ್ಲಿ ಕೆಲಸ ಮಾಡ್ತಿರೋ ಜಾಗ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರು ನಿಮ್ ಸಪೋರ್ಟ್ ಆಗಿ ನಿಲ್ತೀವಿ ಅಂತಾನು ಹೇಳಿದ್ದಾರೆ. ಈಗ ಅದೇ ಬಾಡಿ ತರಕ್ಕೋಸ್ಕರ ಏನ್ ಡಿಸಿಷನ್ ತಗೋಬೇಕು ಮಾತಾಡ್ತಾ ಇದೀವಿ. ಮಾತುಕತೆ ನಡೀತಾ ಇದೆ. ತುಂಬಾ ಗ್ರೋನ್ ಆಗಿದ್ದ, ಆಕ್ಟಿವ್ ಆಗೂ ಇದ್ದ. ಇಲ್ಲಿಂದ ಯಾರೇ ಹೋದ್ರು ಇಂಡಿಯಾದಿಂದ ವೆಲ್ಕಮ್ ಮಾಡ್ಕೊಳೋದಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ಯಾವ ತರ ಫೆಸಿಲಿಟಿ ಬೇಕೋ ಮಾಡ್ಕೊಡ್ತಾ ಇದ್ದ. ಇನ್ನು ಮತ್ತೊಂದು ಕಡೆ ಮಗನ ಸಾವಿನ ವಿಚಾರ ತಿಳಿದು ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಸಾವಿನ ಸುದ್ದಿ ಕೇಳಿ ನೋವಲ್ಲಿದ್ದಾರೆ ತಾಯಿ. ಚಂದನ್ ತಾಯಿ ಶೈಲಜಾ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡು. ಕೆನಡಾದಲ್ಲಿ ಕನ್ನಡಿಗ ಚಂದನ್ಗೆ ಕೆಲ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿ ಕೊಲೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಕುಟುಂಬಸ್ಥರಿಗೆ ವಿಚಾರ ಕೂಡ ಅಷ್ಟೇ ಗೊತ್ತಾಗಿರುವಂಥದ್ದು. ಚಂದನ್ ಅವರ ಕುಟುಂಬ ತ್ಯಾಮಗೊಂಡ್ಲುನಲ್ಲಿರುವಂಥದ್ದು. ಈಗಾಗಲೇ ಚಂದನ್ ಅವರ ತಾಯಿ ಶೈಲಜಾ ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡ್ತೀನಿ. ಅಮ್ಮ, ನಿಮ್ಮ ಮಗ ಚಂದನ್ ಈ ರೀತಿ ಅಂತ ಸುದ್ದಿ ಕೇಳ್ತೀನಿ ಅಂತ ಬಹುಶಃ ನೀವು ಅನ್ಕೊಂಡಿರ್ಲಿಲ್ಲ. ಬಹುಶಃ ನಿನ್ನೆ ಎಷ್ಟೊತ್ತು ವಿಚಾರ ಗೊತ್ತಾಯ್ತು? ಗೊತ್ತಾಯ್ತು ಸರ್, 8:30 ಹಂಗ ಗೊತ್ತಾಯ್ತು ಸರ್. ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಅಂತ ಕಾಲ್ ಬಂದ್ಬಿಟ್ಟು ಫೋನಲ್ಲಿ ಫೋನ್ ಮಾಡಿದ್ರು ಸರ್. ಆವಾಗ ನಮ್ಮ ಯಜಮಾನ್ರಿಗೆ ಮಾತಾಡಬೇಕು ಏನೋ ಗೊತ್ತಿಲ್ಲ, ಭಯ ಆಯಿತು ಏನು ಅಂತ. ಆವಾಗ ಎತ್ತಲಿಲ್ಲ. ಇನ್ನೊಂದ್ಸರಿ ಮತ್ತೆ ಮಾತಾಡಿದ್ರು, ಮತ್ತೆ ಕಾಲ್ ಮಾಡಿದ್ರು. ಆವಾಗ ನಾನು ಎತ್ತಿದೆ ಫೋನು. ಆಮೇಲೆ ಫೋನ್ ಮಾಡಿದ್ರು ಸರ್ ನಮ್ಮ ಮಗನಿಗೆ, ಹಿಂಗೆ ಇದು ಬರ್ತೈತೆ ಫೋನು, ಮಾತಾಡಬೇಕೋ ಬೇಡವೋ ಅಂತ ಕೇಳೋಣ ಅಂತ ಅವ್ನು ರಿಂಗ್ ಕೊಟ್ಟರು ನಮ್ಮ ಮಗನಿಗೆ. ಅವನಷ್ಟೊತ್ತು ಡೆತ್ ಆಗಿದ್ನಲ್ಲ, ರಿಂಗ್ ಆಗ್ತಿತ್ತು ಅಷ್ಟೇ, ಅವನೇನು ಮಾತಾಡಲಿಲ್ಲ. ಆಮೇಲೆ ಇಟ್ಬಿಟ್ರು ಸರ್. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಕಾಲ್ ಬಂತು. ಆವಾಗ ತೆಲುಗು ಒಳಗೆ ಯಾರೋ ಮಾತಾಡಿದ್ರು ಸರ್, ಹಿಂಗೆ ಶೂಟ್ ಆಗ್ಬಿಟ್ಟೈತೆ, ಡೆತ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಸರ್. ಚಂದನ್ ಎಷ್ಟು ವರ್ಷ ಆಯ್ತು ಕೆನಡಾಗ ಹೋಗಿ? ಮತ್ತೆ ಎಷ್ಟು ಪ್ರತಿದಿನ ನಿಮ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರೆ ಹೇಗೆ ಅಂತ?
ಮೊದಲು ಮಾತಾಡ್ತಾ ಇದ್ದ ಸರ್, ಈಗ ಈ CEO ಆಗಿದ್ದ, ಬ್ಯುಸಿ ಆಗಿಬಿಟ್ಟಿದ್ದ. ಈಗ 2-3 ದಿನಕ್ಕೆ ಒಂದೊಂದ್ಸರಿ ಮಾತಾಡ್ತಾ ಇದ್ದ. ಅವಾಗ ನಮ್ಮ ಯಜಮಾನ್ರ ಹತ್ರ ಮಧ್ಯರಾತ್ರಿ ಮಾತಾಡ್ತಾ ಇದ್ದ ಸರ್. ಬೆಂಗಳೂರಲ್ಲೂ ಕೂಡ ಅಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಮಗ. ಬಹುಶಃ ಬೆಂಗಳೂರಿನಲ್ಲಿ ಇದ್ದಿದ್ರೆ ಪ್ರತಿದಿನ ಮನೆಗೆ ಬಂದವರು ಆ ಖುಷಿ ಅನ್ನೋದು ಇರ್ತಾ ಇತ್ತು ನಿಮ್ಗೆ. ಏಕಾಏಕಿ ಫಾರಿನ್ ಕಳಿಸಿದ್ರಿ, ನಿಮ್ಗೆ ಇಷ್ಟ ಇತ್ತ ಫಾರಿನ್ ಕಳ್ಸಂತದ್ದು? ಇಲ್ಲ ಸರ್, ನಮ್ಗೆ ಇಷ್ಟ ಇರ್ಲಿಲ್ಲ. ನಮ್ಮ ಯಜಮಾನ್ರು ಹೇಳಿದ್ರು ಮದುವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದ್ರು. ಇಲ್ಲ ಸರ್, ಇಲ್ಲಪ್ಪ ಅಪ್ಪಪ್ಪ ಚಾನ್ಸ್ ಸಿಕ್ಕಾಗ ಹೋಗ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ. ನೀವೀಗ ಕೊನೆಯದಾಗ ನಮ್ಮ ಮಗನ್ನ ನೋಡ್ಕೊಳ್ಬೇಕು, ನಮ್ಮ ಮಗನ ಮೃತದೇಹನಾದ್ರೂ ಇಂಡಿಯಾಗೆ ತರಿಸಿ ಅಂತ ಒಂದು ಮನವಿಯನ್ನು ಮಾಡ್ತೀರಾ ಹೇಗೆ? ಮೃತದೇಹನ ಇಲ್ಲಿಗೆ ತರಬೇಕು ಅಂತ ನಮ್ಮ ಆಸೆ. ಸಾಲು ಬೇಡ ಇದು ಮಾಡೋದು ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾ ಇರುವಂತದ್ದೊಂದೇ, ನನ್ನ ಮಗ ಮುಗಿಲೆತ್ತರಕ್ಕೆ ಬೆಳೆದಿದ್ದ, ಒಳ್ಳೆ ಹಣ ಸಂಪಾದನೆ ಮಾಡ್ತಿದ್ದ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಿದ್ದ. ಇಂಥ ಟೈಮ್ನಲ್ಲಿ ಸಾವಿನ ಸುದ್ದಿ ಕೇಳಿ ಇಡೀ ಮನೆ ಎಲ್ಲರೂ ಕೂಡ ಅಷ್ಟೇ ನಾವು ಒಂದು ರೀತಿ ನಿಶಬ್ದವಾಗಿದ್ದೀವಿ, ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಕೊನೆಯದಾಗಿ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಿದ್ದಾರೆ, ದಯವಿಟ್ಟು ನನ್ನ ಮಗನ ಮುಖ ಕೊನೆಯದಾಗಿ ನೋಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಕೆನಡಾದಿಂದ ಆದಷ್ಟು ಬೇಗ ಮಗನ ಮೃತದೇಹವನ್ನು ಮನೆಗೆ ತರಿಸುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಕೈ ಮುಗಿದು ಸರ್ಕಾರಕ್ಕೆ ಕೇಳ್ಕೊತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ನೆಲಮಂಗಲ. ಇನ್ನು ಚಂದನ್ನ ಸ್ನೇಹಿತ ಯಶವಂತ್ ನ್ಯೂಸ್ 18ಗೆ ಚಂದನ್ ಸಾವಿನ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಅಂತ ಒಂದು ಯುವಕ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅಷ್ಟೇ ಚಂದನ್ ಅವರ ನಿವಾಸದ ಪಕ್ಕದಲ್ಲಿರುವಂತಹ ವ್ಯಕ್ತಿ. ತೆಲುಗಲ್ಲಿ ಕಾಲ್ ಮಾಡೋರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಿಂಗೆ ಶೂಟೌಟ್ ಆಗಿದೆ, ಹಿಂಗೆ ಸತ್ತೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಬರ್ತಿದಂಗೆ ಮನೆ ಒಳಗಡೆ ಅವ್ರ ಅಪ್ಪ ಅಮ್ಮ ಇಬ್ಬರೇ ಸರಿದಿದ್ದು. ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಾಡ್ಕೊಂಡು ಹತ್ಕೊಂಡು ಸಿಕ್ಕಾಪಟ್ಟೆ ಜೋರಾಗಿ ಇದು ಮಾಡ್ತಿದ್ರು. ನಮ್ಮ ದೊಡ್ಡಮ್ಮ ಹಿಂಗೆ ನಡ್ಕೊಂಡು ಬರಬೇಕಾದ್ರೆ ನೋಡಿದ್ದಾರೆ, ಏನಿದು ಇಷ್ಟೊಂದು ಜೋರಾಗಿ ಅಳ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಎಬ್ಬರಿಸಿ ಹೋಗಿ ಕೇಳಿದಾಗ ಅವಾಗ ಹಿಂಗೆ ಅಂತ ಹೇಳಿದ್ದಾರೆ. ಪ್ರೊಸೀಜರ್ ಬಗ್ಗೆ ಏನಾದರೂ ಕೇಳಿದ್ರ? ಯಾಕಂದರೆ ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಕುಟುಂಬದವರು ಕೂಡ ಅಷ್ಟೇ ಅಲ್ಲೇ ಒಂದು ಕೆನಡಾ ದೇಶದಲ್ಲಿ ಇದ್ದಾರೆ ಅಂತ. ಸೊ ಬಾಡಿ ತರುವಂಥ ಪ್ರಯತ್ನಗಳು ಆಗ್ತಾ ಇದೆಯಾ ಹೇಗೆ ಅಂತ? ಹೌದು ಸರ್, ಖಂಡಿತವಾಗ್ಲೂ ಆಗ್ತಾ ಇದೆ. ಬಾಡಿ ತರುವಂಥ ಪ್ರಯತ್ನ ಆಗ್ತಿದೆ. ನನಗೆ ನೈಟ್ ಗೊತ್ತಾಗಿದೆ ಏನಂದರೆ, ನೈಟ್ 2 ಗಂಟೆವರೆಗೂ ನಾವು ಅವ್ರಿಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ವಿ. ಅಲ್ಲಿ ಪ್ರೊಸೀಜರ್ ಜಾಸ್ತಿ ಇದೆ ಸರ್, ಒಂದು 2-3 ಡೇಸ್ ಆಗುತ್ತೆ ಬಾಡಿ ರಿಲೀಸ್ ಮಾಡೋಕ್ಕೆ, ಒಂದು 2-3 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಆ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ರಾಯನ್ ಶೆಟ್ಟಿ ಅಂತ ಒಬ್ರು ಇದ್ದಾರೆ, ಏನೇ ಇನ್ಫಾರ್ಮೇಷನ್ ಇದ್ರು ಅವ್ರಿಗೆ ಕೊಡ್ತಾರೆ, ಅವ್ರ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಬೇಕು ಅಂತಲೂ ಹೇಳಿದರು. ಮತ್ತು ಅಲ್ಲಿ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಕೆನಡಾ ನ್ಯೂಸ್ ಚಾನಲ್ಸಲ್ಲಿ ಒಂದು ಕಡೆ ಅದು ನ್ಯೂಸು ಆಗಿತ್ತು. ಕಾರ್ ನನಗೆ ಡೌಟ್ ಇತ್ತು, ಬ್ಲ್ಯಾಕ್ ಕಲರ್ ಕಾರ್ ಯೂಸ್ ಮಾಡ್ತಿದ್ರು ಅಂತ ಅವ್ರು ತಮ್ಮದೇ ಹೇಳಿದ್ರು. ಆಮೇಲೆ ವೈಟ್ ಕಲರ್ ಕಾರ್ ಇತ್ತು, ಅದರಲ್ಲಿ ಅದೆಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಮತ್ತೆ ಕನ್ಫರ್ಮ್ ಆಯಿತು ಶೂಟೌಟ್ ಆಗಿದೆ ಸರ್. 4-5 ರೌಂಡ್ ಫೈರ್ ಮಾಡಿದ್ದಾರೆ, ಇಂಟೆನ್ಷನಲ್ಲಿ ಫಾಲೋ ಮಾಡ್ಕೊಂಡೋಗಿ ಫೈರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೆಲಸ ಮಾಡಿರ್ಬೋದು ಅಂತ ಅನಿಸ್ತಿದೆ ನಿಮಗೆ? ಸರ್, ಇದು ಏನಂದರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಸರ್. ಅಲ್ಲಿ ಕನ್ನಡದವ್ರನ್ನೆಲ್ಲ ಒಂದು ಸಂಘಟನೆ ಥರ ಮಾಡ್ಕೊಂಡು, ಏನೇ ಕನ್ನಡದ ಕೆಲಸಗಳಾದ್ರೂ ಮಾಡ್ಕೊಂಡು ಈ ಮೂವಿ ಪ್ರಮೋಷನ್ನು ಅದು ಇದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ರು. ಇನ್ನೊಂದು ಪೊಲಿಟಿಕಲಿನೂ ಚೆನ್ನಾಗಿ ಬೆಳೀತಾ ಇದ್ರಂತೆ. ಇನ್ನು ಕೆನಡಾದಲ್ಲಿ ಹತ್ಯೆಯಾದ ಕನ್ನಡಿಗ ಚಂದನ್ ಮನೆಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಮಲ್ಲೇಶ್ ಭೀರಪ್ಪ ಅವರು ಮೃತದೇಹವನ್ನ ತರಿಸಿಕೊಡುವಂತ ಜವಾಬ್ದಾರಿ ನಮ್ದು ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ನಮಗೆ ಸೂಚನೆ ಕೊಟ್ಟಿದೆ ಅಂತ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಮೃತದೇಹವನ್ನು ತರುವುದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೀವಿ, ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಬಸವರಾಜ್ ಅವರಿಂದಲೂ ಕೂಡ ಫೋನ್ ಕರೆ ಮಾಡಲಾಗಿದೆ. ಮೃತಪಟ್ಟ ಚಂದನ್ ಅವರ ಪೋಷಕರಿಗೆ ಡಿಸಿ ಧೈರ್ಯ ತುಂಬಿದ್ದಾರೆ, ಧೈರ್ಯ ತುಂಬಿ ಮಾತನಾಡಿದ್ದಾರೆ. ಮೃತದೇಹವನ್ನು ಆದಷ್ಟು ಬೇಗ ತರಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಯವರು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಧೈರ್ಯ ತುಂಬುವಂಥ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ನಮ್ಮ ಈಗ ಕೆನಡಾದಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಈಗ ನಮ್ಮ ಎಂಟೈರ್ ಜಿಲ್ಲಾಡಳಿತ ವಿಷಾದ ಆಲ್ರೆಡಿ ವ್ಯಕ್ತಪಡಿಸಿದೆ. ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಒಂದು ನಿರ್ದೇಶನಂತೆ ನಾವು ಇವತ್ತು ಈ ಕುಟುಂಬ ಭೇಟಿಗೆ ಬಂದಿದ್ದೇವೆ. ಈಗ ನಾವು ಈ ಕುಟುಂಬದ ಪರವಾಗಿ ನಮ್ಮ ಸಂಪೂರ್ಣ ಜಿಲ್ಲಾಡಳಿತ ಅವರ ಈಗೇನು ಚಂದನ್ ಕುಮಾರ್ ಅವರು ಡೆತ್ ಆಗಿದ್ದಾರೆ ಆ ಬಾಡಿ ಇಲ್ಲಿ ಬರೋವರಿಗೆ ಸಹಕಾರ ಕೊಟ್ಟು ಅದೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡುತ್ತದೆ. ಮತ್ತು ಈಗ ನಾವು ಕುಟುಂಬಸ್ಥರಿಗೆ ನಾವು ಈಗ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ತಾಲೂಕು ಆಡಳಿತದ ಮೂಲಕ ಏನೇನು ಅವರಿಗೆ ಸಹಾಯ ಬೇಕು, ಸಹಕಾರ ಬೇಕು, ಅದೆಲ್ಲ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ತಾಲೂಕು ಆಡಳಿತದ ಮೂಲಕ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಥರ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ, ಬಾಡಿ ಆದ ತಕ್ಷಣ ಅಲ್ಲಿಂದ ಕೆನಡಾದಿಂದ ಇಲ್ಲಿಗೆ ಭಾರತಕ್ಕೆ ಬರಬೇಕು, ಭಾರತ ನಮ್ಮ ಬೆಂಗಳೂರಲ್ಲಿ ಬಂದು ಇಲ್ಲಿ ತ್ಯಾಮಗೊಂಡು ಬರಬೇಕಂತ ಒಂದು ರಿಕ್ವೆಸ್ಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ಆ ಕಾಪಿನ ತಮಗೆ ಬೇಕಾದ್ರೆ ಕೊಡ್ತೀವಿ. ಮತ್ತು ಜಿಲ್ಲಾಡಳಿತನೂ ಈಗ ಆಲ್ರೆಡಿ ಬೇರೆ ಎಂಬೆಸಿ ಜೊತೆ ಎಲ್ಲ
ಮಾತಾಡಿದೆ, ಕಮ್ಯುನಿಕೇಟ್ ಮಾಡಿದೆ. ಕೇಂದ್ರ ಸರ್ಕಾರದ ಮೂಲಕ ಅಲ್ಲಿ ಎಂಬಸಿ ಕಾಂಟ್ಯಾಕ್ಟ್ ಆಗಿ ಬಾಡಿ ಬರಬೇಕಾಗಿದೆ. ಒಂದಿನ ತಡ ಆಗ್ಬೋದು, ಬಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ.